ಇನ್ನು ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ವಿವಾಹವಾಗಿ ಅಂತ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಕರೆ ಕೊಟ್ಟಿದ್ದಾರೆ. ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ. ನಮ್ ಗಂಡ್ ಮಕ್ಕಳಿಗೂ ಹೇಳೋಣ, ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ಏನೋ ಹೇಳ್ತಾ ಇದ್ಯಾ? ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದ್ರೆ ಆಗೋದಿಲ್ಲ ರೀ. ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರು, ಕಷ್ಟ ಆಯ್ತದೆ. ಏನು ಹೇಳಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಬಟ್ ಈ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ರು ಸರ್, ಲವ್ ಜಿಹಾದ್ ಅಲ್ಲಿ ಮಾತ್ರ ಆಗುತ್ತೆ, ಇಲ್ಲೂ ಶುರು ಮಾಡ್ಕೊಳ್ಳಿ ಅಂತ ಹೇಳೋ ರೀತಿ. ನಂಗೆ ಗೊತ್ತಿಲ್ಲಪ್ಪ, ಅದನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ತೀರ್ಮಾನ ಮಾಡಬೇಕು. ಬಟ್ ಆದರೆ ಆಗತ್ತೆ, ಯಾಕಂದ್ರೆ ಎಲ್ಲ ಧರ್ಮೀಯರು ಒಂದಾಗ್ತಾರಲ್ವಾಗ. ಎಂತ ಮಾತ್ರ ಇದು, ಎಂತ ಮಾತು ಪಂಕಜ. हाँ समझ गया. अंडरवर्ल्ड डॉन को ओपन वर्ल्ड डॉन का सपोर्ट. ಅಲ್ಲ, ಗರ್ವಾಪ್ಸಿ ಬಗ್ಗೆ ಮಾತಾಡ್ತಿರೋದು ಸರ್. ಯಾರದ್ದು ಗರ್ವಾಪಸಿ? ಬೇರೆ ಧರ್ಮದಲ್ಲಿರುವಂಥ ಹೆಣ್ಮಕ್ಳನ್ನ ಮದುವೆ ಆಗಿ ಕರ್ಕೊಂಡು ಬನ್ನಿ ವಾಪಸ್ ಅಂತ ಹೇಳಿ. ಅದೇ ಎಲ್ಲ ಒಂದಾಗ್ತಾರಲ್ಲ ಅವಾಗ, ಧರ್ಮಗಳೆಲ್ಲ ಒಂದಾದಂಗೆ ಆಯ್ತಲ್ಲ. ಒಳ್ಳೆ ಬೆಳವಣಿಗೆ ಅಂತ ಅಲ್ರಿ, ಅವ್ರು ಹುಡುಗಿ ತಂದೆ ತಾಯಿ ಒಪ್ಕೊಂಡ್ಬಿಟ್ರ ಮದ್ವೆನಾ? ಒಪ್ಕೊಂಡ್ರೆ ಸಮಸ್ಯೆ ಅವಾಗೇನ್ರಿ, ಮತ್ತೆ ಎರಡು ಫ್ಯಾಮಿಲಿ ಒಂದಾಗ್ಲಿಲ್ವೇನ್ರಿ ಅಲ್ಲಿ? ಅಣ್ಣ ನೀನ್ ತುಂಬಾ ಬುದ್ಧಿವಂತ ಕಣ್ಣಣ್ಣ. ಹೌದು ಕಣ್ಲಾ. ಬಟ್ ಅವ್ರು ಇಶ್ಯೂ ರೈಸ್ ಮಾಡಿರೋದು ಸರ್, ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಸಂತತಿ ಕುಸಿತಾ ಇದೆ, 65% ಬಂದ್ಬಿಟ್ಟಿದೆ. ಹಾಗಾಗಿ ಇನ್ನು ವೆಯ್ಟ್ ಮಾಡಕ್ ಹೋಗ್ಬೇಡಿ, ಅಟ್ಲೀಸ್ಟ್ ನಿಮ್ಗೆ ಯಾರು ಹೆಣ್ಣು ಸಿಗ್ಲಿಲ್ಲ ಅಂತಂದ್ರೆ ಬೇರೆ ಧರ್ಮದವ್ರನ್ನೇ ಮದುವೆಯಾಗಿ ಪ್ರೀತಿಸಿ ಅಂತ ಅಂದ್ಬಿಟ್ಟು ಕರೆ ಕೊಟ್ಟಿರೋದು. ಸಿಕ್ಕಿದ್ರೆ ಆಗ್ಲಪ್ಪ. ಹಿಂದೆ ಮುಸ್ಲಿಮರು ಇದೇ ಹೇಳಿದ್ರು, ಈಗ ಇವರು ಹೇಳ್ತಿದ್ದಾರೆ. ಬ್ರಿಲಿಯಂಟ್, ಭಾರತ ಒಂದಾಗುತ್ತಿದೆ, ನಡೆಸ್ರಿ. ಮುಚ್ಕೊಂಡಿರಪ್ಪ, ಅವ್ನು ವಹಿಸ್ಕೊಂಡ್ ಬರಬೇಡಿ. ರಂಜಾನ್ ಮಾಸದಲ್ಲಿ ಜಮ್ಮು ಕಾಶ್ಮೀರದ ಗುಲ್ಮರ್ಗ್ನಲ್ಲಿ ಅರೆನಗ್ನ ಫ್ಯಾಷನ್ ಶೋ ನಡೆದಿರೋದು ವಿವಾದಕ್ಕೆ ಕಾರಣವಾಗಿದೆ. ವಿಡಿಯೋ ವೈರಲ್ ಆಗಿದೆ. ಇದೇನ್ರಿ ಇದು ಈ ತರ ಅಂತ ಅಂದ್ಬಿಟ್ಟು ವಿಪಕ್ಷಗಳು ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಒಮರ್ ಅಬ್ದುಲ್ಲಾ, ಹೌದು ಇದನ್ನ ಅರ್ಥ ಮಾಡ್ಕೋತೀನಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೀನು ಯಾವನೇ, ನೀನು ರೈಟ್ಸ್ ಕೇಳಕ್ಕೆ, ನೀ ಯಾವನೇ ಕೇಳಕ್ಕೆ. ಮತ್ತೊಂದ್ ಕಡೆ ಹೋಳಿ ಹಬ್ಬದ ವೇಳೆ ಮುಸ್ಲಿಮರೆಲ್ಲ ಬಾಗಿಲು ಹಾಕೊಂಡು ಮನೆಯಲ್ಲೇ ಇರಬೇಕು, ನಾವು ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ಹಬ್ಬ ಆಚರಣೆ ಮಾಡಬೇಕು ಅಂತ ಅಲ್ಲಿ ಬಿಜೆಪಿ ಶಾಸಕ ಹರಿಭೂಷಣ್ ಠಾಕೂರ್ ಕರೆ ನೀಡಿರೋದು ವಿವಾದಕ್ಕೆ ಕಾರಣವಾಗಿದೆ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡೋ ಅಂತ ಕಚಡಗಳಿದಾರಲ್ಲ, ಯಾವ ಇಮಾಮೋ ಪಮಾಮೋ ಯಾರೊಬ್ಬ ಇರ್ತಾನಲ್ಲ ಒಬ್ಬ, ಇದನ್ನ ಇಸ್ಲಾಮಿಕ್ ಅನ್ಕೊಂಡು. ಬಾಂಬೆನಲ್ಲಿ ಮುಸ್ಲಿಂ ಹೆಣ್ಣು ಮಗಳು ಅದನ್ನೇ ಮಾಡಿದ್ರೆ ಓಕೆನಾ? ಫಿಲ್ಮ್ಗಳಲ್ಲೆಲ್ಲ ಅವಳು ಫಿಲಮ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಓಕೆನಾ? ಅದು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಫ್ಯಾಷನ್ ಶೋ ಮಾಡಿದ ತಕ್ಷಣ ಇಲ್ಲಿ ಗುಲ್ಮಾರ್ಗಲ್ ಪ್ರಾಬ್ಲಮ್ಮು. ಹಿಂಗೆ ಬೇಕು ನಿಮ್ಗಳಿಗೆ, ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಕತೆ ಕತೆ ಚೆಕ್ ಮಾಡ್ರಯ್ಯ, ಅದ್ರಲ್ಲಿ ಯಾರು ಅವನ ಮಗಳೇ ಒಬ್ಳು ಇರಬೇಕು ಅಂದ್ರೆ ಆ ಮಗು ಮುಂದಕ್ಕೆ ಹೋಗಿರುತ್ತೆ. ಕುತ್ಕಳ ನಿನ್ನೆಂತ ಅಪ್ಪನ ಕಂಡು ಹೋಗಿರ್ತಾಳ ಅವಳು ಮುಂದಕ್ಕೆ. ಅಯ್ಯಯ್ಯೋ ಮಂಜುನಾಥ, ಚರಿತ್ರೆಯಲ್ಲಿ ಹೆಸರು ಮಾಡಿದ ಭಾರತ ನಾರಿ ಯಾವ ರೇಂಜಿಗೆ ಬೆಳೆದು ಬಿಡ್ತಾಳೆ ಕಣಯ್ಯ. ಆ ಕಡೆ ನಡೆದಾಗ ಸುಮ್ನಿರೋ ಗಿರಾಕಿಗಳು ಅಲ್ಲಿ ನಡೆದ್ರೆ ಮೊನ್ನೆ ಅವನು ಜ್ಯೂಸ್ ಕುಡ್ದ ಅಂದಾಗ ಬರೋದು, ಇದಕ್ಕೆ ಎಲ್ಲ ಪಬ್ಲಿಸಿಟಿ ಕಚಡ ಕಂತ್ರಿಗಳು ಗೊತ್ತವಕ್ಕೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.